ನೀನ್ ಕೋಟಿ ಕುಲ ಆಗಿರು ನನ್ ಶಾಟಕ್ಕೆ. ನಿನ್ನ ವಯಸ್ಸೇನು, ನೀ ಮಾತಾಡೋ ಮಾತೇನು, ಕೋಟಿಗೆ ಬಾಳ್ತಾವ ನಿನ್ ಶಂಟ ಚಿಪುರಿ. ಅಯ್ಯಯ್ಯೋ 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 ನನ್ನ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನು ತೆಲುಗಿನ ಚಿತ್ತಾನ ಮಾದೇಶ, ಇವಳು ನನ್ನ ತಂಗಿ ಮೋನಿಶಾ. ಚಿಕ್ಕ ವಯಸ್ಸಲ್ಲಿ ರಾಮೇಶ್ವರಂಗೆ ಕಾಫಿ ಕುಂಜಕ್ಕೆ ಒಂದ ಕಳ್ಕೊಂಬಿಟ್ಟಿದ್ಲು. Can we get serious now? ಎಷ್ಟೊಂದು ಜನ ಫೇಕ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದರಿಂದಲೇ ತುಂಬಾ ಪ್ರಾಬ್ಲಮ್ ಆಗಿದ್ದು. ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇಲ್ಲ. ಏನಕ್ಕೆ ಫೇಕ್ ಮಾಡ್ತಾ, ಆದ್ರೆ ಕೊಡ್ಬೇಕು ಯೋಗ್ಯತೆ ಇದ್ರೆ, ಇಲ್ಲ ಅಂದ್ರೆ ಸುಮ್ಮನೆ ಜನಕ್ಕೆ ಮೋಸ ಮಾಡ್ತಾರೆ. ಹಾಯ್ ಗೈಸ್, ವಾಟ್ಸ್ ಅಪ್? ನಾನ್ ನಿಮ್ಮ SMR. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆದ್ಮೇಲೆ ಇವತ್ತು ಒಳ್ಳೆ ಮೀಮ್ ವಿಡಿಯೋಸ್ ತಂದೀನಿ ನಿಮ್ಗೋಸ್ಕರ. ನನ್ ಜೊತೆ ಸೇರ್ಕೊಂಡು ನೀವು ನಗೋರಂತೆ ತಡ ಏನಕ್ಕೆ ಮಾಡೋದು, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಫಸ್ಟ್ ವಿಡಿಯೋ ನೋಡೋಣ. ಮೊದಲು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬಂತು. ಇದು ಲೋ ಸ್ಟಾರ್ಟಿಂಗ್ ಸ್ಟೇಜ್ ಅಂತಾರಲ್ಲ, ಆ ಸ್ಟೇಜ್ ಅಂತ ಅನ್ಕೊಳ್ರಿ ಇದು. ಓಕೆ, ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋ ನೋಡೋಣ. ಮದುವೆ ಮಕ್ಕಳು ಇಲ್ಲಪ್ಪ, ಇನ್ನೂ ಅದಕ್ಕೆಲ್ಲ ಕೈ ಹಾಕಿಲ್ಲ. ಅದಕ್ಕೆಲ್ಲ ಕೈ ಹಾಕೋದಲ್ಲ, ಬುದ್ಧಿವಂತರಿಗೆ ಮಾತ್ರ ಈ ತರದವೆಲ್ಲ. ಪಾಪ ಚಿಕ್ಕ ಮಕ್ಳು ನೋಡ್ತಿದ್ರೆ ಅರ್ಥನೇ ಮಾಡ್ಕೊಳಲ್ಲ ಅವರು ಅಂತ ಅನ್ಸುತ್ತೆ. ನಾನ್ ಚಿಕ್ಕ ವಯಸ್ಸಲ್ಲಿ ಹೆಂಗ್ ಗೊತ್ತಾ ಗೈಸ್, ಮಗು ಹೆಂಗಾಗುತ್ತೆ ಅಂತ ಅಂದ್ರೆ, ಫಸ್ಟ್ ನೈಟ್ ಲೈಟ್ ಆಫ್ ಮಾಡಿದ್ರೆ ಮಗು ಆಗುತ್ತೆ. ಈ ಮೈಂಡ್ ಸೆಟ್ ಅಲ್ಲಿ ಇದ್ದವ್ರು ನಾವೆಲ್ಲ ಅವಾಗ. ಇವಾಗೆಲ್ಲ ಹುಡುಗರು ತುಂಬಾ ಫಾಸ್ಟ್. ನೆಕ್ಸ್ಟ್ ವಿಡಿಯೋ ನೋಡೋಣ. ನೀನ್ ಕೋಟಿ ಕುಲ ಆಗಿರು ನನ್ ಶಾಟಕ್ಕೆ. ನಿನ್ನ ವಯಸ್ಸೇನು, ನೀ ಮಾತಾಡೋ ಮಾತೇನು, ಕೋಟಿಗೆ ಬಾಳ್ತಾವ ನಿನ್ ಶಂಟ ಚಿಪುರಿ. ಕೋಟಿಗೆ ಬಳ್ತಾವ ನಿನ್ ಶಾಟ ಅಂತೆ. ಉತ್ತರ ಕರ್ನಾಟಕದಲ್ಲಿ ಕೆಲವೊಬ್ರು ಕಾಮಿಡಿಯನ್ಸ್ ಇದಾರೆ, ತುಂಬಾ ಮಸ್ತಾಗಿ ಹಿಟ್ ಆಗುತ್ತೆ ಅವ್ರ ಕಾಮಿಡಿಗಳೆಲ್ಲ. ಯಪ್ಪ. ನೆಕ್ಸ್ಟ್ ವಿಡಿಯೋ. ಜೀವಂತ ಇದ್ದಾಗನ ಜೀವ ತಿನ್ ಜೀರ್ಗಿರ್ದಿ ಅವನ. ಇನ್ನು ನೀ ಪ್ರಾಣ ಒತ್ತೆ ಇಟ್ರ ಬರ್ತಾನ. ನೋ ವೇ. ನೀನ ಹೋಗ್ಬೇಕು ಅಲ್ಲಿಗಿನ್ನ. ಯಪ್ಪ, ದಟ್ ವಾಸ್ ಡಾರ್ಕ್. ತುಂಬಾ ಡಾರ್ಕ್ ಆಗಿತ್ತು ಕಾಮಿಡಿ ಅಂತ. ನೀನೇ ಹೋಗ್ಬೇಕಂತ ಇದ್ನ ಅಲ್ಲಿಗೆ. ಅಜ್ಜಿ ಯಾಕಜ್ಜಿ, ಏನಕ್ಕೆ? ಚಳಿಗಾಲದಲ್ಲಿ ಚಳಿ ಕಮ್ಮಿ ಆಗ್ಲಿಕ್ಕೆ 2 ಕಂಬಳಿ ಇರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕಂಬಳಿ ಒಳಗೆ 2 ಇರ್ಬೇಕು. ತಗೋ ಇನ್ನೊಂದ್ 4 ಮಂದಿನ ತಗೋ. ಅದೇನು ಹರಿಯೋದಲ್ಲ ಮುರಿಯೋದಲ್ಲ. ಚೆನ್ನಾಗಿ ಮಾಡ್ತೀಯ ಗುರು. ಲಕ್ಷ್ಮಣ್ ಕಿಂಗ್ 00 ತುಂಬಾ ಚೆನ್ನಾಗಿ ಮಾಡ್ತೀಯ ಬ್ರೋ. ನೈಸ್. ನೆಕ್ಸ್ಟ್ ವಿಡಿಯೋ ನೋಡೋಣ. ನಿಂಗೆ ಕಣ್ಣು ಮೂಗು ಬಾಯಿ ಇರುತ್ತಾರ, ಮರಕ್ಕೂ ಎಲೆ ರಂಬೆ ಕೊಂಬೆ ಇರುತ್ತೆ. ಅದಕ್ಕೆ ಕಡಿದ್ರು ನೋವು ಆಗತ್ತೆ, ಅದ್ ಹೆಂಗೋ ಚಿಗುರ್ಕೊಳ್ಳುತ್ತೆ, ನೀನು ನಿಗರ್ಕೊಂಡ್ಬಿಡ್ತಾನೆ. ಎಕ್ಸಾಕ್ಟ್ಲಿ. ಸ್ವಾಗ್. ಆಲ್ಮೋಸ್ಟ್ ಇವಾಗಷ್ಟೇ 18+ ಈ ತರ ಮೈಲ್ಡ್ ಕಾಮಿಡಿಗಳು ತುಂಬಾ ಚೆನ್ನಾಗಿ ಹಿಟ್ ಆಗ್ತವೆ ಕೆಲವೊಂದು ಇದ್ರಲ್ಲಿ. ಬಟ್ ಫ್ಯಾಮಿಲಿ ನೋಡುವಂತ ಮೂವಿ ಕಾಮಿಡಿ ಅಂತ ಅಂತಾರಲ್ಲ, ಅವೆಲ್ಲ ಇವೇ ಇರುತ್ತೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ನಮಸ್ತೆ ಅಂಕಲ್. ನಮಸ್ತೆ ಅಂಟೆ. ನಮಸ್ತೆ. ಮನೆ ಬೇಕಿತ್ತು ಸಂಸಾರ ಮಾಡೋದಿಕ್ಕೆ. ಗಂಟೆಗೆ 1000, ದಿನಕ್ಕೆ 5000, ತಿಂಗಳಿಗೆ 15,000 ಬಾಡಿಗೆ. ನಾವು ಬಾಡಿಗೆಗೆ ಬಂದಿರೋದು ಅಂಕಲ್. ಏನಮ್ಮ ಕತ್ತಲ್ ತಾಳಿ ಕಾಲಲ್ ಕಾಲುಂಗ್ರ ಕಾಣ್ತಾನೆ ಇಲ್ಲ? ಅದು ಆಂಟಿ ಸ್ಕಿನ್ ಅಲರ್ಜಿ ಇತ್ತು ಅಂತ ಕಿತ್ತು ಬಿಸಾಕ್ದೆ. ಮತ್ ಬಟ್ಟೆ ಹಾಕಿದ್ಯಾ? ಹುಡುಗಿ ಚೆನ್ನಾಗಿತ್ತು, ಕಾಮಿಡಿನೂ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋ ನೋಡೋಣ. ಕಿಟ್ಟೆ, ಇನ್ಸ್ಪೆಕ್ಟರ್ ಗಡ್ಡ ಬಿಟ್ಟಿದ್ಯಾ, ಏನ್ ಅನ್ಸಲ್ವಾ? ದೊಡ್ಡ ಪಿಕ್ಚರ್ ಅಲ್ಲಿ ಬಿಡ್ತಾರಲ್ಲ, ಯಾವನು ಕೇಳಲ್ಲ. ನಿಂದ್ಯಾವ್ದು ಶಾರ್ಟ್ ಫಿಲಮ್? ಇವಾಗಂತೂ ಆಲ್ಮೋಸ್ಟ್ ಲೈಕ್ ದೊಡ್ಡ ಮೂವೀಸ್ ಬರೋದೇ ನಿಂತೋಗ್ಬಿಟ್ಟಿದಪ್ಪ. ಎಲ್ಲ ಬರೀ ಶಾರ್ಟ್ ಫಿಲಮೇ ನೋಡ್ಕೊಂಡಿರ್ಬೇಕಾಗತ್ತೆ ಅನ್ಸುತ್ತೆ. ಫ್ಯೂಚರ್ ಹೆಂಗೋ ಗೊತ್ತಿಲ್ಲ ಈ ತರ ಆದ್ರೆ ಫಿಲಮ್ ಇಂಡಸ್ಟ್ರಿ ಮಾತ್ರ. ನೆಕ್ಸ್ಟ್ ವಿಡಿಯೋ ನೋಡೋಣ. ಹಾಯ್ ಫ್ರೆಂಡ್ಸ್, ಇವನ ಹೆಸರು ರೆಡ್ಡಿ ಅಂತ. ಇವನೇ ನನಗೆ ನಾಯಿ ಮರಿ ತಂದ್ಕೊಟ್ಟಿದ್ದು. ಓಕೆನಾ, ಇವನು ನನ್ನ 5ನೇ ಲವರು. ಗೊತ್ತಾಯ್ತು ಬಿಡು, ನೀ ದೊಡ್ಡ ಡಗಾರ್ ಅಂತ. ಏನ್ ಗುರು ಅದು? ಒಂದೊಂದ್ ಲೈನರ್ ಬೇರೆ ಲೆವೆಲ್ ಗುರು. ನೆಕ್ಸ್ಟ್ ವಿಡಿಯೋ ನೋಡೋಣ. ನೀನು ಎಲ್ಲೇ ಹವ ಮಡಗಿದ್ರು ತಿಕ್ಕದಂಗ್ತೀವಿ. ಅಲನ್ ಕ್ರಿಂಜ್ ಚೆನ್ನಾಗಿತ್ತು. ಅಲನ್ ಕ್ರಿಂಜ್. ಐ ಥಿಂಕ್ ಅವ್ರ ಅಕೌಂಟ್ ಸಸ್ಪೆಂಡ್ ಆಗಿರ್ಬೇಕು ಅಂತ ಅನ್ಕೋತೀನಿ. ಬಹಳ ಚೆನ್ನಾಗಿತ್ತು.
ತುಂಬಾ ಚೆನ್ನಾಗಿ ಮಾಡ್ತಿದ್ರು. ನೆಕ್ಸ್ಟ್ ವಿಡಿಯೋ ನೋಡೋಣ. ಕ್ಯಾಮ್ರಾ ಆನ್ ಅಲ್ಲಿ ಇದೆ ಕಣೆ ಲೌಡಿ. ಓಕೆ, ಏನ್ ಗೊತ್ತಾ, ಬೇರೆನೆ ಇತ್ತು ನನ್ನ ದಾರಿ. ಸರಿ ಬಾ ನನ್ ತಿಕ್ಕೇರಿ. ಇದು ಸ್ವಲ್ಪ ಕಡಿಮೆ, ಆ ಯಪ್ಪನ್ ರೇಂಜಿಗೆ ಇದು ಸ್ವಲ್ಪ ಕಡಿಮೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಳೆ ಗಿಡ ಎಷ್ಟ್ ದೊಡ್ಡದಾಗಿದ್ರೆ ಏನ್ ಪ್ರಯೋಜನ, ಬಾಳೆಹಣ್ಣು ದಪ್ಪ ಇರ್ಬೇಕು. ಬಾಳೆಹಣ್ಣೇನ್ ಚಿಕ್ಕದಲ್ಲ, ಬಾವಿನೇ ದೊಡ್ಡದು. ಚೆನ್ನಾಗಿತ್ತು ಡೈಲಾಗ್, ತುಂಬಾ ಡಾರ್ಕ್ ಡೈಲಾಗು. ಆಲ್ಮೋಸ್ಟ್ ಎಲ್ಲ ಬರೀ ಇದೇ ತರ ಡೈಲಾಗ್ಗಳಿದಾವೆ. ಯಾಕೋ ಅಂತ ಗೊತ್ತಿಲ್ಲ, ಹುಡುಗರೆಲ್ಲ ರೊಚ್ಚಿಗೆದ್ದು ಹುಡುಗಿರ್ನ ಕ್ಲಾಸ್ ತಗೋತಾ ಇದಾರೆ, ಅಂದ್ರೆ ಒಳ್ಳೆ ಹುಡುಗಿರ್ನಲ್ಲ. ನೆಕ್ಸ್ಟ್ ವಿಡಿಯೋ ಅಮ್ಮ ಅಮ್ಮ ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಜೊತೆ ಗೋವಾಗ್ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಇವಾಗ ಯಾಕೆ, ಮುಂದೆ ನಿನ್ ಗಂಡನ ಜೊತೆ ಹೋಗು. ಅಮ್ಮ ಅವನು ಬರ್ತಾವನ್ ಕಣಮ್ಮ. ಚೆನ್ನಾಗಿತ್ತು. ನೈಸ್ 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 ನೈಸ್, ಎಷ್ಟು ಚೆನ್ನಾಗಿತ್ತಲ್ಲ. ನೈಸ್ ನರೇಶನ್. ಈ ತರ ಎಲ್ಲ ಕ್ರಿಯೇಟಿವಿಟಿ ತುಂಬಾ ಇವಾಗ ಕಡಿಮೆ ನೋಡೋದು. ಆಲ್ಮೋಸ್ಟ್ 18+ ಕ್ರಿಯೇಟಿವಿಟಿನೇ ಇರುತ್ತೆ. ಬಟ್ ಸ್ಮಾರ್ಟ್ ಆಗಿತ್ತು, ತುಂಬಾ ಮಸ್ತ್ ಆಗಿತ್ತು. ನೆಕ್ಸ್ಟ್ ವಿಡಿಯೋ ನೋಡಿ. ಹೆಂಗೈತ್ಲೆ ಗಾಡಿ? 1 ಲಕ್ಷದ ನನ್ ಫೋನ 1 ಲಕ್ಷದ ಐತ್ಪ. ಬೂಸಡಿಗೆ ಅದ್ರಾಗ ಹತ್ತಪ್ಪ. ನಂದು ಫೋನ್ 3 ಲಕ್ಷದ ಐತೆ, ಎಲ್ಲಿಂದ ಹತ್ತು ಬರ್ಲಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ತಿಂದ್ಮೇಲೆ ಮಾಡ್ತೀನಿ. ತಿಂದ್ಮೇಲೆಲ್ಲ ಮಾಡದೆ ಏನ ಅಂತ ಕೇಳಬೇಡಿ, ಏನ ಅಂತ ಅವ್ರು ಹೇಳಿಲ್ಲ. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಯ್ ಬಿಟ್ನೇನೋ? ಇಲ್ಲ ಬೈ, ಬಾಯ್ಗಿಟ್ರು ಬಾಯ್ ಬಿಡ್ತಾ ಇಲ್ಲ. ಬಾಯ್ಗೆ ಇಟ್ಟ್ಯಾ? ದೊಣ್ಣೆನ ಬೈ. ಬಾಯ್ಗಿಟ್ರೆ ಹೆಂಗೋ ಬಾಯ್ ಬಿಡ್ತಾನೆ ಅಲ್ವಾ? ಪಾಯಿಂಟ್ ಅಂತೂ ಇದೆ. ನೆಕ್ಸ್ಟ್ ವಿಡಿಯೋ ನೋಡೋಣ. ಅಂಡರ್ಟೇಕರ್ ಅವ್ರ ಸಣ್ಣ ತಮ್ಮ ಫ್ರೆಂಡ್ಸ್ ಇವನು, 3 ಮುಕ್ಳಿ ಟೇಕರ್ ಅಂತ. ಅಂಡರ್ಟೇಕರ್ ಅವ್ರ ಸಣ್ಣ ತಮ್ಮ ಫ್ರೆಂಡ್ಸ್ ಇವನು, 3 ಮುಕ್ಳಿ ಟೇಕರ್ ಅಂತ. ಆಲ್ಮೋಸ್ಟ್ ನೈಸ್ ಫ್ರಮ್ ಸಾಗರ್, 3 ಮುಕ್ಲಿ ಟೇಕರ್. ನೆಕ್ಸ್ಟ್ ವಿಡಿಯೋ ನೋಡೋಣ. ಅನುಭವ ಹೇಳಿ ಸರ್. ನನ್ನ ಅನುಭವ ಏನ್ ಹೇಳ್ತೀನಿ ಬಿಡ. ಇವನ ಮೊದಲ ಅನುಭವ ಕಬ್ಬಿನ ಗದ್ದೆ. ಅದೇ ದೇವ್ರು ಬರ್ತಲ್ಲ ಶಂಕರ, ಅವನ್ ತಂಗಿ ಜೊತೆ ಏನೋ ಅನಾಹುತ ಆಗ್ಬಿಡ್ತಪ್ಪ. ಕಬ್ಬಿನ ತೋಟ ಎಲ್ಲ ಅಲ್ಲಾಡಿಸ್ಬಿಡ. ರಂಗಾಯಣ ರಘು ಅವ್ರದ್ದು ಕಾಮಿಡಿ ಮಾತ್ರ ಈಸ್ ಲೈಕ್ ಒಂದು ಲೆವೆಲ್ ಮೇಲೆ. ಕಂಪ್ಯಾರಿಟಿವ್ಲಿ ಎಲ್ಲ ಕಾಮಿಡಿ ಆಕ್ಟರ್ಸ್ ಕಂಪೇರ್ ಮಾಡಿದ್ರೆ ಇಂಡಸ್ಟ್ರಿನಲ್ಲಿ ಈಸ್ ಲೈಕ್ ಒಂದು ಲೆವೆಲ್ ಮೇಲಿರೋದು ಅಂತ ಅನ್ಕೊಂಡು. ಎಲ್ಲಾ ಕಾಮಿಡಿನೂ ಚೆನ್ನಾಗಿ ನೇಲ್ ಮಾಡ್ತಾರೆ, ಎಲ್ಲಾ ರೋಲ್ಸ್ ಚೆನ್ನಾಗಿ ನೇಲ್ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ದಿಸ್ ಮ್ಯಾನ್. ನೈಸ್ ನೈಸ್ ನೈಸ್. ನೆಕ್ಸ್ಟ್ ವಿಡಿಯೋ ನೋಡೋಣ. ಆಬ್ವಿಯಸ್ಲಿ ತುಂಬಾ ದಿನ ಆಯ್ತು ಯುವರ್ ತೇಜಸ್ ಬ್ರೋ ವಿಡಿಯೋಗಳು ಬಂದು, ಸೊ ನಾನು ಕೂಡ ನೋಡಿ ತುಂಬಾ ದಿನ ಆಯ್ತು. ಲೆಟ್ಸ್ ಗೋ ಯುವರ್ ತೇಜಸ್ ಅವ್ರ ವಿಡಿಯೋ ನೋಡೋಣ. 2,000 ರೂಪಾಯಿ ಸಾಲ ಇದ್ರೆ ಕೊಡೋ ಬೈ, ಮತ್ತೆ ಕೊಡ್ತೀನಿ. ಒಂದ್ ಚಿಕ್ಕದ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ, ಒಂದ್ ಬೆಡ್ಶೀಟ್ ಇಟ್ಕೊಂಡ್ ಬಂದ್ಬಿಡು, ಕೊಡ್ತೀನಿ. ಚಿಕ್ಕದೊಂದು ಪ್ಯಾರಾಶೂಟ್ ಜೊತೆಗೆ ಒಂದು ಬೆಡ್ಶೀಟ್, ಸೇಫ್ಟಿಗೆ ಯಾವ್ದು ಇರ್ಲಿ ಅಂತ ಒಂದು ಬಲೂನ್ ತಗೋ ಬಂದಿದ್ದೀನಿ. ಇಲ್ಲೇ ಕೊಡ್ತೀಯಾ ಇಲ್ಲ ರೂಮಲ್ಲಿ ಕೊಡ್ತೀಯಾ? ನೀನೇ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಇಲ್ಲೇ ಬಗ್ತೀಯಾ, ನಾನೇ ನಿನ್ನ ಬಗ್ಗ ತರ ಮಾಡ್ಲಾ? ಆಲ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಬಗ್ಬೇಕಷ್ಟೇ. ಮಿಕ್ಕಿದ ಕೆಲಸ ಎಲ್ಲ ನಮ್ ನಾಯಿ ಮಾಡ್ಕೊಳುತ್ತೆ. ಏನಂತೀವಿ ಅಲ್ಲಿ ಕಳ್ಳಿ, ಅವಳಿಗೂ ನಾಚಿಕೆ ನೋಡು, ಅವಳಿಗೂ ಮೂಡ್ಬತ್ತ ಇಲ್ಲ ನೀನ್ ನೋಡಿದ್ರೆ. ಪವರ್ ಕೇಳಿರ್ತ್ಯಾ, ಡಾಕ್ ಪವರ್ ಕೇಳಿದ್ಯಾ? ಒಂದು ಸತಿ ಸಿಗಾಕಬಿಟ್ಟೆ ಅಂತ ಅಂದ್ಕೋ, ಚೆಚ್ಚಿ ಕೆಡವಿ ಬಿಸಾಕ್ಬಿಡುತ್ತೆ. ಬಲ್ಲನ್ ಮಗ ಕಣಯ್ಯ ನೀನು. 2,000 ರೂಪಾಯಿ ಕೊಡ ನೆಪದಲ್ಲಿ ನೀನ್ ಟಿಟಿ ತೀರ್ಸ್ಕೊಂಡ್ಬಿಡೋಣ ಅಂತ. ಕೊಡಕ್ಕಾದ್ರೆ ಕೊಡ್ತೀನಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಕಷ್ಟ ಕೇಳ್ಕೊಂಡ್ ಬಂದಿರ್ತಾರೆ. ದೇಹಿ ಅಂತ ಬಂದವ್ರು ನೀನ್ ಖೇ ಅಂತ ಹೋಗ್ಬಿಟ್ರೆ ಸಮಾಜದಲ್ಲಿ ಮಾನವೀಯತೆಗೆ ಎಲ್ಲಿ ಬೆಲೆ ಇರುತ್ತೆ? 2,000 ರೂಪಾಯಿ ಕೊಡ್ತಾನಂತೆ, ಪ್ಯಾರಾಶೂಟ್ ಬೆಡ್ಶೀಟ್ ಎತ್ಕೊಂಡ್ ಬರ್ಬೇಕಂತ ಜೊತೆಗೆ ಎತ್ಕೊಂಡ್ ಬಂದಿದ್ದೀನಿ. ಬಾರೋ ಕೊಡ್ಬಾರೋ? ಅಲ್ಲ, ಫಸ್ಟ್ ಆಫ್ ಆಲ್ ಜನಗಳಿಗೆ ಬುದ್ಧಿ ಇಲ್ಲ. 500,000 ರೂಪಾಯಿ ಕಮಿಟ್ಮೆಂಟ್ಸ್ಗೆಲ್ಲ ಸಿಕ್ತವ್ರ ಹತ್ರ ಎಲ್ಲ ಒಳ್ಳೆ ಆನ್ಲೈನ್ ಬೆಗ್ಗರ್ಸ್ ಪ್ಲೀಸ್ ಅನ್ನೋ ತರ ಕೇಳ್ಕೊಂಡು ಹೋಗ್ತಿರಲ್ಲ. ನಾಳೆ 15-20,000 ರೂಪಾಯಿ ಏನಾದ್ರು ಕಮಿಟ್ಮೆಂಟ್ಸ್ ಬಂದು ತಲೆ ಮೇಲೆ ಬಂದ್ರೆ ಏನ್ ಮಾಡ್ತೀರಾ? ಎಲ್ಲರೂ ಯಾವಾಗಲೂ ಕೊಡ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ. ಅಲ್ಲ, ಇವ್ನು ಇಲ್ಲಿ ಹಿಂಗ ಆಡ್ತಾ ಇದ್ರೆ ಇನ್ನೊಬ್ಬ ಶಿಷ್ಯ ನಾನು ಶೂರ ವೀರ ಕರ್ಣ ಅನ್ನೋ ತರ ದುಡ್ಡು ಕೊಡೋ ನೆಪದಲ್ಲಿ ಹೆಂಗ್ ಬಿಲ್ಡಪ್ ತಗೋತಾನೆ ಅಂತ ತೋರಿಸ್ತೀನಿ, ಬನ್ನಿ. ಒಬ್ಬ ತಮ್ಮ ಏನ್ ಕಳಿಸಿದಾನಂದ್ರೆ, ಅಣ್ಣ ನಾನು ಸ್ಟಿಂಗ್ ಕುಡಿದು 4 ದಿನ ಆಯ್ತು, ಅದಕ್ಕಾಗಿ 50 ರೂಪಾಯಿ ಹಾಕಿ ಅಣ್ಣ ಪ್ಲೀಸ್ ಅಂತ ಮೆಸೇಜ್ ಮಾಡ್ಯಾನ. ತಮ್ಮ 100 ರೂಪಾಯಿ ಹಾಕಿನ ಅದ್ರ ಜೊತೆನು ಸಿಗರೆಟ್ನು ತಗೊಂಡ್ ಸೇದು. ಸಿಗರೇಟ್ನು ತಗೋತಮ್ಮ. ಕುಬೇರ್ ಕಸಿನ್ ಸಿಸ್ಟರ್ ಅವ್ರ ಕೊನೆ ಮೊಮ್ಮಗ ಕಂಡ್ರಿ. ಅವ್ನು ಯಾರೋ ಸ್ಟಿಂಗ್ ಕುಡಿದು ಶುಗರ್ ಬರ್ಸ್ಕೊಳ್ಳೋಣ ಅಂತ ಇದ್ರೆ, ಅವ್ನು ಕ್ಯಾನ್ಸರ್ ಬರಲಿ ಅಂತ ಅಂದ್ಬಿಟ್ಟು ಸಿಗರೇಟ್ನ ಸ್ಪಾನ್ಸರ್ ಮಾಡ್ತಾನೆ ಸಿಂಗ್ಲಿಕ. ತಪ್ಪು ಇವ್ರದಲ್ಲ. ಮನೇಲಿ ಮೊಬೈಲ್ ಬಿಟ್ಬಿಟ್ಟು ಅಪ್ಪ ಅಮ್ಮ ಹೊರಗಡೆ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ, ಬಂದಿರೋ ಗೃಹಲಕ್ಷ್ಮಿ ಅಮೌಂಟ್ ನ ಇವ್ರು ಅಭ್ಯಾಸ ಮಾಡ್ಬಿಟ್ಟು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ ಮಾಡೋದು. ಆಮೇಲೆ ಅವ್ರು ತಲೆ ಉಳ ಬಿಟ್ಕೊಂಡು ಎಲ್ಲಿ 3 ತಿಂಗಳಿಂದ ದುಡ್ಡೇ ಬರಲಿಲ್ಲ ಅಂತ ಅನ್ಬಿಟ್ಟು ಯೋ ಅಕೌಂಟ್ ಊರ್ನಾಗ ಇದ್ಯಾ ಇಲ್ವಾ ನೀನು? ಎಲ್ಲೋಗಿದ್ಯಾ ನೀನು? ಎಲ್ಲಯ್ಯ ನಂದು ಗೃಹಲಕ್ಷ್ಮಿ ದುಡ್ಡು ಆಗ್ತೀನಿ ಅಂತ ಹೇಳ್ದೆ ತಾನೆ. ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕಿಂತ ಬ್ಯಾಂಕ್ ತಕ ಓಡಾಡ್ಬೇಕು ಹೇಳೋ ನೀನು? ಕರೆಕ್ಟಾಗಿ ಟೈಮ್ ಕರೆಕ್ಟಾಗಿ ಹಾಕಕ್ಕಾಗಲ್ವೇನಯ್ಯ ನಾನು? ಅಲ್ಲಿ ಬ್ಯಾಂಕ್ ತಕ ಹೋದ್ರೆ ಅಲ್ಲಿ ಉಗ್ದಾಡ್ತಾರೆ.
ಹಿಂಗ್ ಆಡೋದು. ಇನ್ನೆರಡು ವರ್ಷ ಹೋದ್ರೆ ಮಕ್ಕಳು ಕಾಲೇಜ್ ಹೋಗ್ತಾರೆ, ಯಾವ ಕಾಲೇಜ್ ಹಾಕೋದು, ಮಾಡೋದು. ಲಕ್ಷಾಂತರ ರೂಪಾಯಿ ಡೊನೇಷನ್ ಕೇಳ್ತಾರೆ, ಫೀಸ್ ಹೆಂಗ್ ಕಟ್ಟೋದು ಅಂತ ಅಪ್ಪ ಅಮ್ಮ ತಲೆ ಗುಳ ಬಿಡ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಿದ್ರೆ ಇಲ್ಲಿ ಮಕ್ಕಳು ಸಿಗರೇಟ್, ಗಾಂಜಾ, ವಿಮಲ್, ಗುಟ್ಕಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪಾನ್ಸರ್ಶಿಪ್ ಮಾಡೋದು. ಅದು ಅಪ್ಪ ಅಮ್ಮನ ದುಡ್ಡಲ್ಲಿ. ಮಮ್ಮಿ ದುಡ್ಡು ನಮ್ಮ ಮಗ ಹಿಂಗ್ ಮುಂಡಾಯಿಸಿದ್ರೆ ನಾನು ಯಾರಿಗೆ ಕಡಿಮೆ ಅಂತ ಅಕ್ಕ ಡ್ಯಾಡಿ ಓಟಿ ಮಾಡಿ ಬಂದಿರೋ ಪೇಮೆಂಟ್ ಅಲ್ಲಿ ಬೋಟಿ ತರ ಹೆಂಗ್ ಅನ್ಸ್ತಾಳೆ ನೋಡ್ ಬನ್ನಿ. ಸಿಸ್ಟರ್, ನನ್ನಮ್ಮ ಹಾಸ್ಪಿಟಲ್ ಅಲ್ಲಿ ICU ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನನ್ನ ಹತ್ರ ಮೇಂಟೆನೆನ್ಸ್ ಗೆ ₹1 ಇಲ್ಲ ಸಿಸ್ಟರ್, ತುಂಬಾ ಭಯ ಆಗ್ತಿದೆ. 1K ಅಮೌಂಟ್ ಕೊಡ್ತೀರಾ ಪ್ಲೀಸ್? ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸ್ಯಾಲರಿ ಬಂದರೆ ರಿಟರ್ನ್ ಕೊಡ್ತೀನಿ ಸಿಸ್ಟರ್, ಪ್ಲೀಸ್ ರಿಪ್ಲೈ ಮಾಡಿ. ನೀವು 1K ಅಮೌಂಟ್ ಕೇಳಿದ್ರಿ, ಚೆಕ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ತಂಗಿ ಅದು ICU ಕಣಮ್ಮ, ಇಂಟೆನ್ಸಿವ್ ಕ್ಯೂರ್ ಯೂನಿಟ್ ಅಂತ. ಆಕ್ಚುಲಿ ಹುಡುಗಿ ಏನೋ ಒಂದು ಕೆಲಸ ಮಾಡ್ಬಿಟ್ಟೈತೆ. ಏನ್ ಮಾಡಿದೆ ಅಂದ್ರೆ ಆ ಹುಡುಗಿನೇ ಮೆಸೇಜ್ ಕಳಿಸ್ಕೊಂಡು ಅದನ್ನೇ ಓದ್ಬಿಟ್ಟು ಅದಕ್ಕೆ ದುಡ್ಡು ಹಾಕಿನಿ ಅಂತ ಫೇಕ್ ಆಗಿ ತೋರಿಸಿರೋದು. ಅದನ್ನ ನನಗೆ ಯಾರೋ ಹುಡುಗರು ಟ್ರೋಲ್ ಮಾಡಿದ್ರು, ಯಾರೋ ಇಟ್ಕೊಂಡು ನೆನಪಾಗ್ತಲ್ಲ ಹೆಸರು, ಎಷ್ಟು ಸಮಥಿಂಗ್ ಏನೋ ಇತ್ತು. ನನಗೆ ಕಳ್ಸಿದ್ರು ತುಂಬಾ ಜನ ಹುಡುಗರು. ನಾನು ಅಪ್ಪಿ ಡೈಲಾಗ್ ಆದ್ರೆ ಚೇಂಜ್ ಮಾಡಪ್ಪಿ, ಸೇಮ್ ಮಾಡ್ತಾ ಇದೆಯಾ, ನಂದೇ ಸೇಮ್, ನಾನೇನು ಕಾನ್ಸೆಪ್ಟ್ ಮಾಡ ಅದೇ ತರ ಡೈಲಾಗು ಮಾಡ್ತಾ ಇತ್ತು. ಹಿಂಗೆಲ್ಲ ಮಾಡಿ ಸಿಗಾಕೊಂಡಿದ್ದು ಲೇಟಾಗಿ. ಡೈಲಾಗ್ ಆದ್ರೆ ಚೇಂಜ್ ಮಾಡಕ್ಕೆ ಅಣ್ಣ ನಾನು ನಿಮ್ ನೋಡಿ ಮಾಡ್ತಾ ಇಲ್ಲ ಅಣ್ಣ, ಬೇರೆಯವ್ರನ್ನ ಇನ್ಸ್ಪೈರ್ ಆಗಿ ಮಾಡ. ಡೈಲಾಗು ನಂದೆ, ಮಾತು ನಂದೆ, ಎಲ್ಲ ಕಂಪ್ಲೀಟ್ ಕಾಪಿ. ಆಮೇಲೆ ಆ ಥರ ಡೈಲಾಗ್ ಕೇಳಿದೆ. ವಾಸ್ ಲೈಕ್ ಸರಿ ಆಯ್ತು, ಮೆಸೇಜ್ ಹಂಗೆ ನೋಡಿ ಸೀನ್ಸ್ ಆನ್ ಮಾಡಿಬಿಟ್ಟೆ. ಆಮೇಲೆ ಸಿಗಾಕೊಂತು. ಅದಾದ್ಮೇಲೆ ಆ ಹುಡುಗಿಯ ಕಾನ್ಸೆಪ್ಟ್ ಮಾಡೋದು ಬಿತ್ತು. ಸುಮ್ಮನೆ ಏನಕ್ಕೆ ಫೇಕ್ ಮಾಡ್ತೀರಾ? ಆದ್ರೆ ಕೊಡಬೇಕು ಯೋಗ್ಯತೆ ಇದ್ರೆ, ಇಲ್ಲ ಅಂದ್ರೆ ಸುಮ್ಮನೆ ಜನಕ್ಕೆ ಮೋಸ ಮಾಡಬಾರ್ದು. ಅದು ಐಸ್ ಮಾಡೋ ಫ್ರೀಸರ್ ಎಲ್ಲ ಕಂಡೆನ್ಸರ್ ಹೋಗ್ಬಿಟ್ಟಾಯ್ತು, ಹೊಸ ಹಾಕ್ಸ್ಕೊಂಡ್ಬಿಟ್ರೆ ಅನ್ನಕ್ಕೆ ಒಳ್ಳೆ 6-7 ಸಾವಿರ ರೂಪಾಯಿ ಪೊಂಗು ಅಂದ್ರೆ ಲಾಲ್ಬಾಗೆ ನಂದು ಅಂತಿರಲ್ರೇಮ್ಮ ನೀವು. ಫಸ್ಟ್ ನಿಂಗೆ ₹150 ನಾನೇ ಕೊಡ್ತೀನಿ, ಫೋನ್ ಪೇ ಸ್ಕ್ಯಾನರ್ ಇದ್ರೆ ಕಳಿಸು, ನಂಗೆ DM ಮಾಡು. ಫಸ್ಟ್ ಆ ಮೊಬೈಲ್ ಪ್ಯಾನಲ್ ನ ಚೇಂಜ್ ಮಾಡ್ಕೊ, ಆಮೇಲೆ ಬೇರೆಯವ್ರಿಗೆ ದುಡ್ಡು ಹಾಕು ಅಂತ ಕಣ್ಕೊಂಡವ್ರಿಗೆ. ಸೊ ಗೈಸ್, ಒಂದಂತೂ ಸತ್ಯ, ಕೇಳೋರ್ಗೆ ನಿಜವಾಗ್ಲೂ ಕಷ್ಟ ಇರಬೇಕು, ಕೊಡೋರ್ಗೆ ಕೊಡೋಂತ ಒಳ್ಳೆ ಮನ್ಸಿರ್ಬೇಕು. ಆಯ್ತಾ? ಕಷ್ಟ ಇಲ್ದಲೆ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಇನ್ನೊಂದು ಮತ್ತೊಂದು ಅಂತ ಸುಳ್ಳು ಹೇಳಿಸ್ಕೊಳ್ಳೋದು, ಕೊಡಕ್ಕೆ ಇಷ್ಟ ಇಲ್ದೋದ್ರು ಲೈಕ್ ಫಾಲೋವರ್ಸ್ಗೋಸ್ಕರ ಹಾಕದೆ ಅಂತ ಹಾಕೋದು, ಎರಡು ಶ್ರೇಯಸ್ ಅಲ್ಲ, ಶೋಭೆ ತರಲ್ಲ. ಅದಂತೂ ಫಿಕ್ಸು ಬರ್ದಿಟ್ಕೊಳ್ಳಿ. ಹೆಂಗ್ ಅನ್ಬಿಟ್ಟು ಯಾರು ಆಗ್ತಿಲ್ಲ ಅಂತಲ್ಲ, ಹಾಕೋರು ತುಂಬಾ ಜನ ನನ್ನ ಸ್ನೇಹಿತರೇ ಇದ್ದಾರೆ, ಅವ್ರು ಆಗ್ತಿದ್ದಾರೆ, ನಿಜವಾಗ್ಲೂ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಅಲ್ಲ. ಬಟ್ ಇವರೆಲ್ಲ ಅವ್ರು ನೋಡಿ ಇನ್ಸ್ಪೈರ್ಡ್ ಆಗಿ ಮಾಡ್ತೀನಿ ಅಂತ ಹೋಗ್ತಿದ್ದಾರೆ. ಬಟ್ ಇವ್ರ ಟಾರ್ಗೆಟ್ ಒಂದೇ, ಲೈಕು, ಫಾಲೋವರ್ಸು, ಕಮೆಂಟು, ಪ್ರೊಫೈಲ್ ಎಂಗೇಜ್ಮೆಂಟು. ನನ್ನ ಬಾಯ್. ಆಕ್ಚುಲಿ ವಿಚ್ ಇಸ್ ಟ್ರೂ. ಲೈಕ್ ನಾನು ಇದನ್ನ ಸ್ಟಾರ್ಟ್ ಮಾಡಿದಾಗ ಲಾಟ್ ಆಫ್ ಪೀಪಲ್, ತುಂಬಾ ಜನ ಸ್ಟಾರ್ಟ್ ಮಾಡಿದ್ರು. ಎಷ್ಟೊಂದು ಜನ ಫೇಕ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅದರಿಂದಲೇ ತುಂಬಾ ಪ್ರಾಬ್ಲಮ್ ಆಗಿದ್ದು. ನಾನು ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇಲ್ಲ. ಯಾಕಂತ ಅಂದ್ರೆ ನಾವು ಅಪ್ಪಂದ್ರಲ್ಲಿ ಶೋಕಿ ಮಾಡಿದ್ರೆ ನಾನು ಈ ಲೆವೆಲಲ್ಲಿ ಇರೋದೇ ಇಲ್ಲ. ಏನೇನು ನಂದಿಗೆ ಏನೇನು ಶೋಕಿ ಮಾಡ್ತಾ ಇದೀನಿ, ಅಥವಾ ನಾನೇನೇನು ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದೀನಿ, ವಾಟ್ ಎವರ್ ಐ ಆಮ್ ಡೂಯಿಂಗ್, ನಾನು ಅರ್ನ್ ಮಾಡ್ತಾ ಇರೋದು. ಯೂಟ್ಯೂಬ್ ನನಗೆ ಇನ್ಕಮ್ ಬರುತ್ತೆ, ಯೂಟ್ಯೂಬ್ ಒಂದು 30-40 ಸಾವಿರ ಬರುತ್ತೆ. ಅದು ಬಿಟ್ಟರೆ ಬ್ರ್ಯಾಂಡ್ ಎಂಡೋಸ್ಮೆಂಟ್ಸ್ ಅಂತ ತುಂಬಾ ಬ್ರ್ಯಾಂಡ್ ಡೀಲ್ಸ್ ಆಗುತ್ತೆ ನಂದು, ಅದರಲ್ಲೆಲ್ಲ ಬರುತ್ತೆ ಅಮೌಂಟು. ಸೊ ನಾನು ಅದನ್ನ ಇಲ್ಲಿಂದ ಬರೋದು ಇಲ್ಲೇ ಕೊಡ್ತಾ ಇದ್ದೀನಿ. ಮನೆಯಿಂದ ನಾನು ₹1 ತರ್ತಾ ಇಲ್ಲ, ಅಥವಾ ನಮ್ಮ ಅಪ್ಪ ರಿಚ್ ಅಂತ ಹೇಳ್ಬಿಟ್ಟು ಅದನ್ನ ನಮ್ಮ ಅಪ್ಪ ₹1 ನನಗೆ ಕೊಡಲ್ಲ ಮನೆಯಿಂದ. ಆಯ್ತಾ? 5 ವರ್ಷ ಆಗೈತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ನನಗೆ ಮನೇಲಿ ಎಂಕರೇಜ್ ಮಾಡಲ್ಲ ನನಗೆ ಯೂಟ್ಯೂಬ್ಗೋಸ್ಕರ. ನಾನು ಇಲ್ಲೇ ಮಾಡಿ, ಇಲ್ಲೇ ಬೆಳೆದು, ಇಲ್ಲೇ ಇದು ಮಾಡಿಕೊಂಡು ನನಗೆ ಕೊಟ್ಟಿದ್ದ ಜನಕ್ಕೆ ನಾನು ವಾಪಸ್ ಕೊಡ್ತಾ ಇದ್ದೀನಿ. ಸೊ ನಾನು ರಿಚ್ ಅಂತ ಹೇಳಲ್ಲ, ನಮ್ಮಪ್ಪ ಮಾಡಿಕೋರು ನಮ್ಮ ಅಪ್ಪ ರಿಚ್ ಇರ್ಬೋದು. ಬಟ್ ಇಲ್ಲೇನೇನು ಕೊಡ್ತಾ ಇದ್ದೀನಿ, ಇದೆಲ್ಲ ಏನೈತಲ್ಲ, ದಟ್ ಈಸ್ ನನ್ನ ಹಾರ್ಡ್ ಅರ್ನ್ಡ್ ಮನಿ, ನಾನು ಕಷ್ಟ ಬಿದ್ದು ದುಡಿತಾ ಇರೋವಂಥದ್ದು. ಸೊ ಕಾನ್ಸೆಪ್ಟ್ನ ಮಿಸ್ಯೂಸ್ ಮಾಡಿಬಿಡ್ರಿ. ಸುಮ್ಮನೆ ಏನೇನೋ ಬುಲ್ಶೀಟ್ ಮಾಡಿಬಿಡ್ರಿ. ಇಂಟ್ರೆಸ್ಟ್ ಇದ್ರೆ ಕೊಡ್ರಿ, ಇಲ್ಲ ಅಂದರೆ ಬಿಡ್ರಿ. ಬಟ್ ಜನಕ್ಕೆ ಮೋಸ ಮಾಡಿಬಿಡ್ರಿ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ವಿಡಿಯೋ ನೋಡೋಣ. ಶಿಶಾ, ಅವತ್ತೇನೋ ಕೊಟ್ಟೆ ಅಲ್ವಾ ನೀನು ನಮಗೆ? ಏನದು? Hey Duru, what are you doing? I'm putting the tissues. I think tomorrow RCB fans, after losing the match, they'll require to wipe the tears. So that is why. ಆಮ ರಾಜ, ಉಂಗ ಪಾರ್ಮ ರಾಜ, ಇದು ನಿನ್ ಕಣ್ಣಲ್ಲಿ ಹರಿತಿರುವಂತಹ ನೀರು ಒರ್ಸಕ್ಕೆ ಟಿಶ್ಯೂ ಪೇಪರು, ಇದು ನಿನ್ ತಿಕ್ಕ ಬರ್ತಿರುವಂತಹ ನೀರ್ ಬೇದಿ ನಿಲ್ಸಕ್ಕೆ ಡೈಪರು. ಎಳ್ಳು ಎತ್ಕೊಂಡು ತೂತುಕುಡಿ ಎಕ್ಸ್ಪ್ರೆಸ್ ಹತ್ಕೊಂಡು ಓಡ್ತಾ ನಿಂತಿರ್ದಂಗೆ RCB ಅಭಿಮಾನಿಗಳನ್ನ ಅಳಿಸ್ತಾನಂತೆ. ಅದನ್ನ ಒರ್ಸಕ್ಕೆ ಟಿಶ್ಯೂ ಪೇಪರ್ ಬೇರೆ ಇಡ್ತಾನೆ ಸೀಟ್ ಮೇಲೆ. ಈ ಸೆಡೆ ಹೇಳ, RCB ಅಭಿಮಾನಿಗಳನ್ನ ಆಡ್ಕೋತೀವಿ, ಅಳಿಸ್ತೀವಿ ಅಂದವರೆಲ್ಲ ಅರ್ಶನ ಕುಂಟೆ ದಾಟು ಹೋಗಕ್ ಆಗಿಲ್ಲ ಅಂತ. ಫಸ್ಟ್ ನೀನು ಟ್ರೈನ್ ಟೈಮಿಂಗ್ಸ್ ನೋಡ್ಕೊಂಡು ಓಡ್ತಾ ಇರು. ಇನ್ನೊಬ್ಬ ಸೀಡ್ಲೆಸ್ ಅವನು ಮಾತಾಡ್ಸ್ಕೊಂಡ್ ಬರ್ತೀನಿ. ಈ ಪಿವಟ್ ನಮ್ಗೆ 1000 ಸತಿ ಹೇಳಿದೆ ಎಣ್ಣೆ ಹೊಡ್ಕೊಂಡು ಸ್ಟೇಡಿಯಂ ಹೋಗ್ಬೇಡ ಅಂತ. ಬಿಟ್ಟು ಎಣ್ಣೆ ಕುಡ್ಕೊಂಡು ಬಿಟ್ಟು ಟಿಕೆಟ್ ಸಿಕ್ತು ಅಂತ ನೋಡಕ್ ಹೋಗ್ಬಿಡ್ತಾನೆ. ಕೇಳಿಸ್ಕೊ, ನೆನ್ನೆ ಗೆದ್ದಿರೋ ಮ್ಯಾಚ್ಗೆ ಇನ್ನೂ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾ ಬಡಿ ಹಿಡ್ಕೊಂಡೆ. ನೀನು ಫಸ್ಟ್ ಆಫ್ ಆಲ್ ಚೆಲುವಿನ ಚಿತ್ತಾರ ಫಿಲಮ್ಗೂ ಕ್ರಿಕೆಟ್ಗೂ ಡಿಫ್ರೆನ್ಸ್ ತಗೋ. 2007-8 ನೋಡಿ ಚೆಲುವಿನ ಚಿತ್ತಾರ ಫಿಲಮ್ ಹ್ಯಾಂಗ್ ಓವರ್ ಅಲ್ಲಿ ಅವನು ಲವರ್ ಬಿಟ್ಟು ಹೋದ್ಲು ಅಂತ ಅನ್ಬಿಡುತ್ತೆ ಅಂತ ಮಾದೇಶ್ವರ ತರ ಆಡ್ತವನೆ.
ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡ್ಬೇಡ ಆಯ್ತಾ? ಅಯ್ಯಯ್ಯೋ 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 ನನ್ನ ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ನಾನು ಕೆಲವು ನಟಿದ್ದಾನ ಮಾದೇಶ, ಇವಳು ನನ್ನ ತಂಗಿ ಮೋನಿಷ. ಚಿಕ್ಕ ವಯಸ್ಸಲ್ಲಿ ರಾಮೇಶ್ವರಂ ಕ್ಯಾಬೆ ಕಾಫಿ ಕುಂಜಕ್ ಹೋದ ಕಳ್ಕೊಂಬಿಟ್ಟಿದ್ಲು. ಈಗ ಚಿಕ್ಕವಳೆ. ನನಗೆ ನೀನಂದ್ರೆ ಇಷ್ಟ ಇಲ್ಲ. ನಾನು ಬಿಟ್ಟೋಗ್ಬಿಟ್ಟಿದೀನಿ ಅಂತ ಕೋಪಕ್ಕೆ ಬರಲ್ಲ, ನಾನು ಇಷ್ಟ ಇಲ್ಲ ಅಂತ ಅಂತೋಳೆ. ಬಾದಮ್ಮ ಮನೆಗೆ ಹೋಗಣ್ಣ, ಅಪ್ಪ ಅಮ್ಮ ಎಲ್ಲ ಕಾಯ್ತವನೆ. ಅಯ್ಯಯ್ಯೋ ಅಯ್ಯಯ್ಯೋ ನನಗೆ ನನ್ನ ಲವರ್ ಬಿಟ್ಟೋದ್ಲು ಅಂತ ಅನ್ಬಿಟ್ಟು ನಾನು ಹಿಂಗಾದೆ. ಇವಳು ನಾನು ಬಿಟ್ಟೋಗ್ಬಿಟ್ಟಿದೀನಿ ಅಂತ ಅನ್ಬಿಟ್ಟು ಹಿಂಗಾಗ್ಬಿಟ್ಟವಳೆ. ಅಯ್ಯಯ್ಯೋ ಅಯ್ಯಯ್ಯೋ ಬಾದಮ್ಮ ನಿಂತ ಮನೆಗೆ ಹೋಗಣ್ಣ ಬೇಗ. ಇಷ್ಟ ಇಲ್ಲ. ಸರಿ ಬಿಡು. ಕ್ರೇಜಿ ವಿಡಿಯೋಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಐ ಥಿಂಕ್ ತುಂಬಾ ಎಂಜಾಯ್ ಮಾಡಿರ್ತೀರಾ ಅಂತ. ಸೊ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ, ಅವ್ರನ್ನೂ ಕೂಡ ನಗಿಸ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನೀವು ಕೂಡ ಮೀಮ್ ವಿಡಿಯೋಸ್ ನ ಕಳಿಸಬಹುದು. SMR Gaming YT ನನ್ನ ಇನ್ಸ್ಟಾಗ್ರಾಮ್ ID, ಅಲ್ಲಿ ಸೆಂಡ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ತಗೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಲವ್ ಯು ಆಲ್. ಸಿಗ್ತೀನಿ ಮತ್ತೆ. ಬಾಯ್, ಟೇಕ್ ಕೇರ್.